ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಟ್ಟೂರು ನೆಲಮಂಗಲದ ತ್ಯಾಮ್ಲಗೊಂಡ್ಲುನಲ್ಲಿ ನೀರ್ವ ಮೌನ ಆವರಿಸಿದೆ. ಮಗನ ಮೃತದೇಹದ ಬಳಿ ಕೂತು ತಂದೆ ತಾಯಿ ಕಣ್ಣೀರು ಹಾಕಿದ್ದಾರೆ. ಸಂಬಂಧಿಕರು ಆತ್ಮೀಯರಿಂದ ಚಂದನ್ ಕುಮಾರ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ತ್ಯಾಮಗೊಂಡ್ಲು ಸಂತೆ ಮೈದಾನದಲ್ಲಿ ಮಧ್ಯಾಹ್ನ ಸುಮಾರು 3 ಗಂಟೆಯವರೆಗೆ ಅಂತಿಮ ದರ್ಶನ ಪಡೆಯಬಹುದು. 3 ಗಂಟೆ ಬಳಿಕ ಆರ್ಯವೈಶ್ಯ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರುತ್ತೆ. ಫೆಬ್ರವರಿ 7ರಂದು ಕೆನಡಾದಲ್ಲಿ ಚಂದನ್ಗೆ ಗುಂಡಿಟ್ಟು ಕೊಲ್ಲಲಾಗಿತ್ತು. ಮಧ್ಯರಾತ್ರಿಯಷ್ಟೇ ಹುಟ್ಟೂರು ತಲುಪಿದ್ದ ಚಂದನ್ ಪಾರ್ಥಿವ ಶರೀರ ಕೆನಡಾದಲ್ಲಿ ಕನ್ನಡಿಗ ಚಂದನ್ ಕುಮಾರ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹುಟ್ಟೂರು ನೆಲಮಂಗಲದ ತ್ಯಾಮ್ಲಗೊಂಡ್ಲಿನಲ್ಲಿ ನೀರವ ಮೌನ ಆವರಿಸಿದೆ ಅಂತಾನೆ ಹೇಳಬಹುದು. ಮಗನ ಮೃತದೇಹದ ಮುಂದೆ ಕೂತು ತಂದೆ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ. ಸಂಬಂಧಿಕರು ಆತ್ಮೀಯರಿಂದ ಚಂದನ್ ಕುಮಾರ್ಗೆ ಅಂತಿಮ ನಮನ ಸಲ್ಲಿಸಲಾಗ್ತಾ ಇದೆ. ತ್ಯಾಮ್ಲಗೊಂಡ್ಲು ಸಂತೆ ಮೈದಾನದಲ್ಲಿ ಮಧ್ಯಾಹ್ನ ಸುಮಾರು 3 ಗಂಟೆಯವರೆಗೂ ಅಂತಿಮ ದರ್ಶನಕ್ಕೆ ಅವಕಾಶ ಇರುತ್ತೆ. 3 ಗಂಟೆಯ ನಂತರದಲ್ಲಿ ಆರ್ಯವೈಶ್ಯ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಮಗ ಚಂದನ್ ಕುಮಾರ್ನ ಕಳೆದುಕೊಂಡಿರುವ ತಂದೆ ತಾಯಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಕೆನಡಾದಲ್ಲಿ ಫೆಬ್ರವರಿ 7ರಂದು ಕನ್ನಡಿಗ ಚಂದನ್ ಅವರ ಭೀಕರ ಹತ್ಯೆ ಆಗಿತ್ತು. ಅದರ ಸಂಬಂಧಪಟ್ಟಂಗೆ ಭಾರತೀಯ ರಾಯಭಾರಿ ಕಚೇರಿಯ ಮುಖಾಂತರ ಎಲ್ಲ ಪ್ರೊಸೀಜರ್ಗಳನ್ನು ಮುಗಿಸಿ ಇಂದು ಸ್ವಗ್ರಾಮ ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಸಂತೆ ಮೈದಾನಕ್ಕೆ ಬಂದಿರೋಂಥದ್ದು. ನಾನು ಈ ಒಂದು ತ್ಯಾಮಗೊಂಡ್ಲ ಸಂತೆ ಮೈದಾನದಲ್ಲಿದ್ದೀನಿ. ಮೃತದೇಹ ಇದೆ ಅಲ್ಲಿ ಅಂತಿಮ ದರ್ಶನಕ್ಕೆ ಸಂತೆ ಮೈದಾನದಲ್ಲಿ ಇಡಲಾಗಿದೆ. ಆ ಒಂದು ಜಾಗದಲ್ಲಿದ್ದೀನಿ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಸಂಪೂರ್ಣ ಸ್ವಗ್ರಾಮ ಏನಿದೆ ಅದು ನೀರ ಮೌನ ಆಗಿರೋಂಥದ್ದು. ತಂದೆ ತಾಯಿಗಳು ಮೃತ ಚಂದನ್ ಅವರ ಪಾರ್ಥಿವ ಶರೀರದ ಮುಂದೆ ಕೂತು ಒಂದು ಗೋಳಾಟ ಮತ್ತು ಆ ನೀರವ ಮೌನ ಮತ್ತು ಸಾರ್ವಜನಿಕರು ನೋಡ್ಬೋದು. ನೀವು ಅಂತಿಮ ದರ್ಶನವನ್ನು ಪಡ್ಕೊತಾ ಇರೋಂಥದ್ದು. ಎಲ್ಲ ಒಳ್ಳೆ ಹೆಸರು ತಗೊಂಡಿದ್ದ. ಎಲ್ಲರ ಹತ್ರನೂ ಊಟದಾಗಿಂದ ಒಬ್ಬರ ಹತ್ರ ಆಗಲಿ ಕೆಟ್ಟವರು ಅನ್ನಿಸ್ಕೊಂಡಿರಲಿಲ್ಲ. ಆ ವಿಷಯದಲ್ಲಿ ನನಗೆ ತುಂಬ ಸಂತೋಷ ಆಗುತ್ತೆ ಸರ್. ನನ್ನ ಮಗ ಈ ಥರನೇ ಇರಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ನನ್ನ ಆಸೆಗೂ ಮೀರಿ ಬೆಳೆದ್ಬಿಟ್ಟ ಸರ್. ಆದರೆ ಅವನು ಬದುಕಿರಬೇಕಾಗಿತ್ತು ಸರ್. ಅದೊಂದೇ ಮನಸ್ಸಿಗೆ ತುಂಬ ನೋವಾಗುತ್ತೆ ಸರ್ ನನಗೆ. ಚಂದನ್ ಅವರು ಕೊನೆಯ ದಿನಗಳಲ್ಲಿ ತಮ್ಮ ಬಳಿ ಮಾತಾಡ್ತಿದ್ದಂಥದ್ದು, ಮದುವೆ ಬಗ್ಗೆ ಮಾತಾಡ್ತಾರಂಥದ್ದು, ಮತ್ತು ಅವರ ಆಸೆ, ಮತ್ತು ಅಲ್ಲಿ ಕೆನಡಾದಲ್ಲೂ ಕೂಡ ಒಂದು ಮನೆ ತಗೊಳ್ಬೇಕು ಅಂತ ಒಂದು ಆಸೆ ಇತ್ತು ಅದ್ರ ಬಗ್ಗೆ ಹೇಳಿದ್ರಮ್ಮ. ಇನ್ನು 3 ತಿಂಗಳಿಗೆ ತಗೋತೀನಿ ಅಂತ ಮತ್ತೆ ಕೇಳಿದ್ದ ಸರ್ ಅವ್ರ ತಂದೆನ, ಮನೆ ತಗೋತೀನಿ ಅಂತ. ಅವ್ರ ತಂದೆ ಮದುವೆ ಆದಮೇಲೆ ತಗೊಳಪ್ಪ ಅಂತ ಹೇಳಿದರು. ಅದಕ್ಕೆ ಸುಮ್ಮನಾದ. ಮತ್ತೆ ಮೊನ್ನೆ ಅವ್ನ ಫ್ರೆಂಡ್ಸ್ ಬಂದಾಗ ಇನ್ನು 3 ತಿಂಗಳಿಗೆ ನಾನು ಅಲ್ಲಿ ಮನೆ ತಗೋತೀನಿ ಅಂತ ಹೇಳಿದ್ದೆ ಸರ್. ನಾವೇನೂ ಮಾಡಲಿಲ್ಲ ಸಹ. ಮಗುಗೆ ನಮಗೆ ಎಲ್ಲ ಮಾಡಿ ಹೋದ ಅಷ್ಟೆ. ಮನ್ಸಿಗೆ ತುಂಬ ನೋವಾಗುತ್ತೆ. ಬಾಳಿ ಬದುಕ ಹುಡುಗನಿಗೆ ಈ ಥರ ಆಗೋಯ್ತಲ್ಲ ಅಂತ ಮನ್ಸಿಗೆ ತುಂಬ ನೋವಾಗುತ್ತೆ ಸರ್. ಪ್ರತಿಯೊಬ್ಬರ ಹತ್ರನೂ ಎಲ್ಲರ ಹತ್ರ ಒಳ್ಳೆ ಹೆಸರು ತಗೊಂಡಿದ್ದೆ ಸರ್. ಮನ್ಸಿಗೆ ತುಂಬ ನೋವಾಗುತ್ತೆ ಸರ್. ಹೇಳೋಕ್ಕಾಗಲ್ಲ ನೋವನ್ನ. ಯಾರಿಗೂ ಇಂಥ ಕಷ್ಟ ದೇವ್ರು ಕೊಡಬಾರ್ದು ಸರ್. ತಂದೆ ನಮ್ಮ ಪಾಕದಲ್ಲಿದ್ದಾರೆ, ಅವ್ರನ್ನೂ ಕೇಳೋಣ. ಸರ್, ಇವತ್ತಿನ ವಿಧಿವಿಧಾನಗಳು ಯಾವ ರೀತಿ ನಡೀತದೆ ಸರ್? ಎಷ್ಟು ಗಂಟೆವರೆಗೂ ಇಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ? 2 ಗಂಟೆವರೆಗೂ ನಮ್ಮ ಸ್ವಕ್ಷೇತ್ರವಾದ ತ್ಯಾಮಗೊಂಡ್ಲಿಗೆ ಮೃತದೇಹವನ್ನು ತಂದರು. ಅಂತ್ಯ ಸಂಸ್ಕಾರವನ್ನು ತ್ಯಾಮಗೊಂಡ್ಲು ಮುಕ್ತಿಧಾಮ ಒಂದು ಆರ್ಯವೈಶ್ಯ ಮಂಡಳಿಯ ಒಂದು ಉಪಸ್ಥಿತಿಯಲ್ಲಿ ಆ ಮುಕ್ತಿಧಾಮದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸೋದಕ್ಕೋಸ್ಕರವಾಗಿ ನಮ್ಮ ಮಂಡಳಿಯವರು ತೀರ್ಮಾನಿಸಿದ್ದಾರೆ. ಸರ್, ಇವಾಗ ಯಾವುದೋ ಒಂದು ಕಾರಣ ಇಟ್ಕೊಂಡು ಈ ರೀತಿ ಗುರಿಯಾಗಿಸಿ ಹತ್ಯೆ ಮಾಡಿದ್ದಾರೆ ಅಂತ ಗೊತ್ತಾಗ್ತದೆ. ಏನಾದರೂ ರಾಯಭಾರಿ ಕಚೇರಿಯಿಂದ ಯಾವ ಕಾರಣಕ್ಕೋಸ್ಕರ ಈ ಥರ ಚಂದನ್ ಅವರ ಹತ್ಯೆ ಆಯಿತು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆ ಸರ್? ಇಲ್ಲ, ಅದರ ಬಗ್ಗೆ ನಮಗೊಂದು ಸ್ವಲ್ಪ ಕೂಡ ಮಾಹಿತಿ ಗೊತ್ತಿಲ್ಲ. ಜೊತೆಗೆ ನಾವು ಆ ಸ್ಥಳದಲ್ಲಿ ಸ್ವಲ್ಪ ಜನನ ನಾವು ವಿಚಾರಿಸಿದಾಗ ಇದರ ಬಗ್ಗೆ ಇನ್ವೆಸ್ಟಿಗೇಷನೂ ಗೊತ್ತಿಲ್ಲ, ಹೇಗಾಯ್ತೂ ಗೊತ್ತಿಲ್ಲ. ಯಾರ ಹತ್ರರೂ ಕೂಡ ಅವನು ದ್ವೇಷದಿಂದ ಕಟ್ಕೊಂಡಿರಲಿಲ್ಲ. ಎಲ್ಲರಲ್ಲೂ ಕೂಡ ವಿಶ್ವಾಸ ತೆಗೆದುಕೊಂಡಿದ್ದರು. ಇಲ್ಲಿವರೆಗೂ ಕೂಡ ಇನ್ವೆಸ್ಟಿಗೇಷನ್ ಬಗ್ಗೆ ಅದು ಮಾಹಿತಿ ಇಲ್ಲ. ನಮ್ಮ ಕೇಂದ್ರದ
ಒಂದು ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಕೂಡ ನಾವು ತನಿಖೆಗೆ ಆದೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ತ್ಯಾಮಗೊಂಡ್ಲ ಸಂತೆ ಮೈದಾನದಲ್ಲಿ ಇಂದು ಮಧ್ಯಾಹ್ನ 3 ಗಂಟೆವರೆಗೂ ಅಂತಿಮ ದರ್ಶನ ಇದು ಮಾಡಿ ಮತ್ತು ಆರ್ಯವೈಶ್ಯ ಇದರ ಸಂಸ್ಕಾರದಂತೆ ಅಂತಿಮ ವಿಧಿವಿಧಾನಗಳನ್ನು ನಡೆಯಲಾಗುತ್ತೆ. ಮೂರ್ತಿ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.